ಏನೂ ಪ್ಲ್ಯಾನ್ ಇಲ್ಲದೆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಬೆಳಗ್ಗೆ. ಬಟ್ ಈ ದಿನ ತುಂಬಾ ಚೆನ್ನಾಗಿತ್ತು. ಸೊ ಇಟ್ಸ್ ಇಂಡಿಪೆಂಡೆನ್ಸ್ ಡೇ, 15th August. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಈ ಕಡೆ ಬೆಳಕಿದೆ. ಸೊ ಬರಬಾರ್ದಂತ ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ದಿನ, ಬಟ್ ಆದರೂ ಬಂದೆ. ಯಾಕೆ ಅಂತ ಹೇಳ್ತೀನಿ, ಬೆಂಗಳೂರಿಗೆ ಯಾಕೆ ಬಂದಿದ್ದು ಅಂತ. ಸೊ ವ್ಲಾಗ್ನ ನೋಡಿ. ಬಂದ್ಲು ಹಲೋ ಹೈ. ಗುಡ್ ಓಲ್ಡ್ ಡೇಸ್. ಅವಾಗೆಲ್ಲ ನಾವು ಆಟೋದಲ್ಲೇ ಓಡಾಡ್ತಿದ್ವಿ, ನಾನು ಗಾಡಿ ಇಲ್ದಾಗ ಬೆಂಗಳೂರಲ್ಲಿ. ಇವಾಗ ಮತ್ತೆ ಮೇಡಮು ಆಟೋ ಬುಕ್ ಮಾಡಿದ್ದಾರೆ. ಆಟೋಗೆ ವೇಟಿಂಗ್. ಕೇಳಿಸ್ತಿಲ್ಲ ಗೊತ್ತಿಲ್ಲ. ನನ್ನ ಮುಖ ಬ್ಲಾಸ್ಟ್ ಆಗಿದೆ ಜರ್ನಿ ಮಾಡ್ಕೊಬಂದು. ಸೊ ಐ ಮೀನ್ ಬ್ಯಾಂಗ್ಳೂರ್ ವಿತ್ ಮೇಡಮ್ಗೆ ಇವತ್ತು ರಜಾ. ಸೊ ನಾನೇ ಬಂದೆ. ಇವತ್ತು ಸಂಜೆ ಮತ್ತು ವಾಪಸ್ ಹೋಗ್ತೀನಿ. ಒಂಥರ ಏನಂದರೆ ಸಾಹಸ ಮಾಡ್ತಾಯಿದ್ದೀನಿ ನಾನು, ಬೆಳಗ್ಗೆ ಬಂದು ಸಂಜೆ ಹೋಗೋದು. ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅನ್ನೋದೇ ಒಂದು ಟ್ವಿಸ್ಟು. ವ್ಲಾಗ್ನ ಫುಲ್ ನೋಡಿ. ಸೊ ಆಟೋ ಬಂದಾಯಿತು. ತುಂಬ ದಿನ ಆದಮೇಲೆ ಆಟೋ ರೈಡು ಬೆಂಗಳೂರಲ್ಲಿ, ನಂದು ನಮ್ಮ ಮೇಡಮ್ದು. ನನಗೆ ಹೊಸ ಗೋಪುರ ಕವರ್ ಸಿಕ್ಕಿದೆ, ಇಲ್ಲಿ ನೋಡ್ಬೋದು. ಹೆಸರು ಸರಿ ಇಲ್ಲ ಅಷ್ಟೇ, ಯಂತ್ರ ಅಲ್ಲ ಅಂತೆ. ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸ್ಬೇಕು. ಟೆಂಟೆಡ್ ಆ್ಯಂಡ್ ಓಕೆ ಡೈರೆಕ್ಟ್ ಕಟ್. ಸೊ ಇವತ್ತು ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನ ಬಂದಿದ್ದೀವಿ. ಮೇಡಮ್ನ ಮೀಟಾಗಿ ಬಂದಿದೆ ಖುಷಿಗೆ. ಸೊ ದೇವಸ್ಥಾನ ನೋಡಾದ್ಮೇಲೆ ಸಿಗೋಣ. ಒಳಗಡೆ ಕ್ಯಾಮ್ರಾ ಅಲೋ ಇರೋಲ್ಲ. ಓಕೆ, ಸ್ವಲ್ಪ ಬಿಟ್ಟು ತೋರಿಸ್ತೀನಿ ಅಷ್ಟೇ. ಈ ಥರ ಸೊ ಇವಾಗಷ್ಟೇ ಕಾಡು ಮಲ್ಲೇಶ್ವರ ದೇವಸ್ಥಾನದ ಏನಂತಾರೆ ಅದಕ್ಕೆ ನೋಡ್ಕೊಂಬಂದ್ವಿ. ಏನಕ್ಕೆ ದೇವರ ದರ್ಶನ ಆಯಿತು. ದೇವರ ದರ್ಶನವಾಯಿತು. ಸೊ ಮೇಡಮ್ ಏನಂತಾರೆ ಅಂದರೆ ಈ ದೇವಸ್ಥಾನ ತುಂಬ ಹಳೇದಂತೆ. ಎಷ್ಟು ಹಳೇದು ಮೇಡಮ್ ಈ ದೇವಸ್ಥಾನ? ಸುಮಾರು ಕ್ರಿಸ್ತ ಪ್ರಾಚೀನ ಕಾಲದ ದೇವಸ್ಥಾನ ಇದು. ಒಂದು 400-500 ವರ್ಷ ಹಳೇದಂತ. ಕಾಡು ಮಲ್ಲೇಶ್ವರ ನೋಡ್ಬೋದು ಇಲ್ಲಿ ಬೋರ್ಡು, ಕಾಡು ಮಲ್ಲೇಶ್ವರ ದೇವಾಲಯ. ಸೊ ಇವತ್ತು ಬೆಂಗಳೂರು ಬಂದು ಅಲ್ಲಿ ಇಲ್ಲಿ ತಿರುಗೋ ಬದಲು ವಿ ಆರ್ ಹ್ಯಾವಿಂಗ್ ಗುಡ್ ಟೈಮ್ ಇನ್ ಟೆಂಪಲ್. ಇಲ್ಲಿ 3 ಟೆಂಪಲ್ ಇದೆ ಟೋಟಲಾಗಿ. 2 ಟೆಂಪಲ್ಸ್ ಇದೆ ಇಲ್ಲೇ. ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಬಟ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸರೌಂಡಿಂಗ್ಸ್ ಎಲ್ಲ ತೋರಿಸ್ತೀನಿ ನೋಡಿ ಬೇಕಾರೆ. ಹಿಂಗೆ ಹಿಂದ್ಗಡೆ ಇದು ಎಂಟ್ರೆನ್ಸ್, ದೇವಸ್ಥಾನದ ಎಂಟ್ರೆನ್ಸ್ ಇದು. ಈ ಕಡೆ ಬಂದರೆ ಈ ಥರ ಪಾರ್ಕ್ ಥರ ಇದೆ, ಭಕ್ತಾದಿಗಳಿಗೆ ಕುತ್ಕೊಳ್ಳೋಕ್ಕೆ ಅಂತ. ಸೊ ಎ ಗುಡ್ ಡೇ. ಚೆನ್ನಾಗಿದೆ ದೇವಸ್ಥಾನ, ಇನ್ನೇನು ಹೇಳೋಕ್ಕೆ ಸಾಧ್ಯ. ಅಲ್ಲಲ್ಲೂ ಚೆನ್ನಾಗಿದೆ ಅಂತೀನಿ. ಬಟ್ ನಾನು ಹೇಳ್ದಂಗೆ ನಂಗೆ ಇದೇ ಥರ ಇಷ್ಟ. ಹೆಂಗೆ ಅಂದರೆ ದೇವಸ್ಥಾನ ಹೋಗೋದು, ಕಮ್ಮಿ ಜನ ಹೋಗದೇ ಇರೋ ಕಡೆ ಹೋಗೋದು, ಆಫ್ ಬೀಟ್ ಪ್ಲೇಸಸ್ ಇಷ್ಟ. ಸೊ ಇದುವರೆಗೂ ನಾನು ಕೂಡ್ಲಿಲ್ಲಿ ಹೋಗೋ ನೋಡಿರ್ಬೋದು ನೀವು. ಅದು ತುಂಬ ಜನ ಹೋಗಲ್ಲ, ಬಟ್ ನಾನು ಹೋಗಿದ್ದೆ. ಸೊ ಟುಡೇ ಇನ್ ಕಾಡು ಮಲ್ಲೇಶ್ವರ ಟೆಂಪಲ್. ಆಲ್ ಕ್ರೆಡಿಟ್ಸ್ ಟು ಅವರ್ ಮೇಡಮ್. ಸೊ ಅಲ್ಲಿ ಕಾಡು ಮಲ್ಲೇಶ್ವರ ಇತ್ತು. ಪಕ್ಕದಲ್ಲಿ ಒಂದು 10 ಮೀಟರ್ಸ್ಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ. ಈ ಥರ ಮೆಟ್ಲ ಮೇಲೆ ಸ್ವಲ್ಪ ಹೆಂಗೆ ಅಂದರೆ ಏರಿಯಾ ಅಪ್ಪಲ್ಲಿದೆ. ಸೊ ಎಲ್ಲ ಅದಕ್ಕೂ ಮೆಟ್ಲಿದೆ. ಇನ್ನೊಂದೇನು ಅಂದರೆ ನಾನು ನೋಡ್ದಂಗೆ ನನಗೆ ಗೊತ್ತಿರುತ್ತೆ, ಸುಬ್ರಹ್ಮಣ್ಯ ಸ್ವಾಮಿ ಯಾವತ್ತೂ ಲೈಕ್ ಬೆಟ್ಟದ ಮೇಲೇ ಇರೋದು. ಮೆಟ್ಲುಗಳು ಇದ್ದೇ ಇರ್ತವೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಇಟ್ಸ್ ಮ್ಯಾಂಡೇಟರಿ ಅಂದರೆ ಯೂನಿವರ್ಸಲ್ ಥರ ಅದು. ಸೊ 2 ದೇವಸ್ಥಾನ ಆಯಿತು. ಇನ್ನೊಂದು ದೇವಸ್ಥಾನ ಇದೆ ಅಂತೆ. ನಮ್ಮ ಮೇಡಮ್ ಸ್ಟೋರಿ ಹೇಳ್ತಾ ಇದ್ದಾರೆ. ಯಾವ ದೇವಸ್ಥಾನ ಮೇಡಮ್ ಅದು? ನಂದಿ ದೇವಸ್ಥಾನ ಅಂತೆ. ಆ ಸ್ಟೋರಿನ ಅವ್ರ ಬಾಯಲ್ಲೇ ಕೇಳ್ಬೇಕು ನೀವು. ನೆಕ್ಸ್ಟ್ ಹೇಳ್ತಾರಲ್ಲ ದೇವಸ್ಥಾನ ಹೋದ್ಮೇಲೆ. ಏನು ಹೇಳ್ತೀನಿ ಇವಾಗ. ಏನಂತ ದೇವಸ್ಥಾನದ ಹಿಸ್ಟ್ರಿ ಹೇಳ್ತೀರಾ? ಸರ್ ಮೇಡಮ್ ದೇವಸ್ಥಾನದ ಹಿಸ್ಟ್ರಿ ಹೇಳ್ತಾರಂತೆ. ಹೇಳಿ ಮೇಡಮ್. ವಾಯ್ಸ್ ಓವರ್ ಆರ್ಟಿಸ್ಟ್ ನಾನು. ಮುಖ ನಂದು, ವಾಯ್ಸ್ ತಿಂದು. ಬೇಗ ಹೇಳು. ಓಕೆ, ಇದು ಪ್ರಾಚೀನ ಕಾಲದ ದೇವಸ್ಥಾನ. ಒಂದ್ಸತಿ ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ಇದು ದೇವಸ್ಥಾನ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು
ಎಲ್ಲ ಆಮೇಲೆ ಡಿಗ್ ಮಾಡಿ ನೋಡಿದಾಗ ಒಂದು ಟೆಂಪಲ್ ಫುಲ್ ಹಾಗೆ ಕನ್ಸ್ಟ್ರಕ್ಟ್ ಆಗಿದ್ದು ಹಾಗೆ ಇತ್ತು. ಒಳಗಡೆ ಒಂದು ನಂದಿ ಇದೆ, ನಂದಿ ಬಾಯಲ್ಲಿ ನೀರು ಬರ್ತಾ ಇರೋದು ಡೈರೆಕ್ಟಾಗಿ ಶಿವಲಿಂಗದ ಮೇಲೆ ಬರುತ್ತೆ, ಬೀಳತ್ತೆ. ಆ ನೀರು ಎಲ್ಲಿಂದ ಬರ್ತಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಕೆಳಗಡೆ ಒಂದು ಕಲ್ಯಾಣಿನೂ ಇದೆ, ಅದೇ ನೀರು ಕಲ್ಯಾಣಿಗೂ ಸಮೇತ ಹೋಗುತ್ತೆ. ಕಲ್ಯಾಣಿಯಲ್ಲಿ ಆನೆ, ಮೀನುಗಳು ಎಲ್ಲ ಇದೆ. ಇದು ದೇವಸ್ಥಾನದ ಒಂದು ಕತೆ. ನಂದಿ ಕುತ್ಕೊಂಡಿದೆ, ನಂದಿ ಬಾಯಿಯಿಂದ ನೀರು ಬರುತ್ತೆ. ಕೆಳಗಡೆ ಲಿಂಗ ಇದೆ, ಆ ಲಿಂಗದ ಮೇಲೆ ನಂದಿ ಬಾಯಿಯಿಂದ ನೀರು ಬೀಳುತ್ತೆ. ದೆನ್ ಇಟ್ ಗೋಸ್ ಟು ಕಲ್ಯಾಣಿ. ಕೆಳಗಡೆ ಒಂದು ಕಲ್ಯಾಣಿನೂ ಇದೆ, ಚೆನ್ನಾಗಿದೆ ದೇವಸ್ಥಾನ. ದಕ್ಷಿಣಮುಖಿ ನಂದಿ ಅಂತ. ಸೊ ಮಲ್ಲೇಶ್ವರಂ ಮುಖ ನಂದಿ ದೇವಸ್ಥಾನ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಕಾಡು ಮಲ್ಲೇಶ್ವರ ದೇವಸ್ಥಾನ ಪಕ್ಕದಲ್ಲಿ, ಅಂದರೆ ಲೈಕ್ 11ನೇ ಕ್ರಾಸ್ ಎದುರುಗಡೆ 11ನೇ ಕ್ರಾಸ್ ಮಲ್ಲೇಶ್ವರಮಲ್ಲಿದೆ. ಸೊ ಟುಡೇ ವಿ ಆರ್ ಎಟ್ ಮಲ್ಲೇಶ್ವರಂ. ಹೆಂಗೂ ಗೊತ್ತು ನಿಮಗೆ, ಈ ಥರ ಪ್ಲ್ಯಾನ್ ನಾವು ಒಂದೇ ದಿನದಲ್ಲಿ 3 ದೇವಸ್ಥಾನ ಟೆಂಪಲ್ ರನ್ ಮಾಡಿದ್ದೀವಿ. ಈ ನಂದಿ ಬಗ್ಗೆ ನಾನು ಸ್ಟೋರಿ ಹೇಳ್ತೀನಿ ಅಂದೆ, ಬಟ್ ಮೇಡಮ್ ಎಲ್ಲ ಕ್ರೆಡಿಟ್ ನಾನೇ ತಗೋತೀನಿ ಅಂತ. ನಾನೇ ಹೇಳಿದ್ದು ಅವನಿಗೆ, ಏನು ಕತೆನೂ ಗೊತ್ತಿಲ್ಲ, ಇಲ್ಲಿ ದೇವಸ್ಥಾನ ಇದೆ ಅಂತಲೂ ಗೊತ್ತಿಲ್ಲ. ಫುಲ್ಲು ಪ್ಲ್ಯಾನಿಂಗ್ ಪ್ಯಾಕೇಜ್ ನಂದು. ಪ್ಲ್ಯಾನಿಂಗ್ ಪ್ಯಾಕೇಜ್ ನಿಮ್ಗೆ ಯಾರು ಪ್ಲ್ಯಾನಿಂಗ್ ಪ್ಯಾಕೇಜ್ ಬೇಕಾಗಿದ್ರೆ ದುಬೈಗೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ಹೇಳ್ಕೊಡ್ತಾರೆ. ಸೊ ಗಂಗಮ್ಮಾದೇವಿ ದೇವಸ್ಥಾನ ನೋಡಿ ಆಯಿತು. ಒಳಗಡೆ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಸೊ ಕಥೆಗಳ ಪ್ರಕಾರ ಇಲ್ಲಿ ಗಂಗಾದೇವಿ ಬಂದು ಹೋಗಿದ್ರಂತ ದೇವಸ್ಥಾನ ಕಟ್ಸಿದ್ದಾರೆ. ಆ ಕತೆ ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ದೇವಿ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು ಅಂತ ಅಂದ್ಕೊಂಡು ಓಕೆ, ಅಲ್ಲಿ ಅರ್ಶಿನ ಕುಂಕುಮ ಅಕ್ಕಪಕ್ಕದಲ್ಲಿ ಇಟ್ಟಿದ್ರು. ಅದ್ರ ಮೇಲೆ ನೆಕ್ಸ್ಟ್ ಡೇ ಬಂದು ನೋಡಿದ್ರೆ ದೇವಿ ಪಾದ ಗುರುತು ಇತ್ತು ಅಂತ ನಂಬಿಕೆ. ಈ ಥರ ನಂಬಿಕೆ ಇದೆ ಇಲ್ಲಿ. ಇವಾಗ ವಾಪಸ್ ಸ್ವಲ್ಪ ಮಲ್ಲೇಶ್ವರಂ ನೋಡ್ಕೊಂಡು ವಾಪಸ್ ಹೋಗೋದು. ಸೊ ಇಲ್ಲಿ ಮಲ್ಲೇಶ್ವರಮಲ್ಲಿ ಆ ಕಡೆ ಹೂವಿನ ಮಾರ್ಕೆಟ್ ಇದೆಯಲ್ಲ, ಸ್ಟ್ರೀಟ್ ಫೋಟೋಗ್ರಫಿ ಥರ ತೆಗಿತೀನಿ ಹೋಗು ಅಂತ ಓಡಿಸ್ತಾ ಇದ್ದೀನಿ ಮೇಡಮ್ಗೆ. ಅಲ್ಲಿ ಹೋಗ್ತಾ ಇರೋ ನೋಡು, ಫೋಟೋ ತೆಗಿತೀನಿ. ಚೆನ್ನಾಗಿ ಬಂದರೆ ನಾನು ಹಾಕ್ತೀನಿ ವೀಡಿಯೋಸಲ್ಲಿ ನೋಡಿ. ಗಾಯ್ಸ್, ಫೈನಲಿ ಡೇ ಎಂಡ್ ಆಗ್ತಾ ಬಂತು. ಬ್ಯಾಕ್ ಟು ಈಗ ವಾಪಸ್ ಮನೆಗೆ ಹೋಗಬೇಕು. ಬೆಳಿಗ್ಗೆ ಬಂದಿದ್ದು ಬೆಂಗಳೂರಿಗೆ, ಇವಾಗ ವಾಪಸ್ ಮತ್ತೆ ಮನೆ ಕಡೆ. ಯಾಕೆ ಹಿಂಗೆ ಉಸುಸ್ ಅಂತ ಇದ್ದೀನಿ ಅಂದರೆ ಮೆಟ್ಲು ಹತ್ತಾ ಇದ್ದೀನಿ. ಬೇಜಾನ್ ಮೆಟ್ಲುಗಳಿದ್ದಾವೆ. ನನಗಿಂತ ಸ್ಲೋ ವಾಕರ್ ಇವನು. ಸೊ ಸ್ಟೇಷನಲ್ಲಿದೆ, ಸ್ಲೋ ವಾಕರ್ಗೆ ತಗೊಂಡೋಗ್ತಾ ಇದ್ದೀನಿ. ಅದೆಲ್ಲ ತೋರಿಸೋದು ನೆಕ್ಸ್ಟ್ ಇಲ್ಲಾಗೋದು. ಸೊ ಬ್ಯಾಕ್ ಟು ಸ್ಟೇಷನ್. ನಾನು ಹೇಳ್ದಂಗೆ ಬೆಳಗ್ಗೆ ಬಂದಿದ್ದು, ಇವಾಗ ವಾಪಸ್. ಇದೊಂಥರ ಸರ್ಕಸ್ ಥರ ಆಯಿತು. ಆಯ್ತು, ನೀನು ಹೊಸದು ನೀವು ಹೊಸದೇನಾರು ಹೇಳಪ್ಪ. ಆಯ್ತು. ಹಾಂ ನೋಡಿ, ಜೀವನ ಅನ್ನೋದು ಈ ಟ್ರೈನ್ ಇದ್ದಂಗೆ. ಅಟ್ಲೀಸ್ಟ್ ನಾನೇ ಚೆನ್ನಾಗಿ ಮಾತಾಡ್ತಿದ್ದೆ. ವಂಡರ್ಫುಲ್ ಡೇ. ಮಲ್ಲೇಶ್ವರಂಗೆ ಹೋದ್ವಿ, ಅಲ್ಲಿ ಸ್ಟ್ರೀಟ್ ಫೋಟೋಗ್ರಫಿ ಥರ ಮಾಡಿದ್ವಿ. ಅದೇ ಮಜಾ ಬಂದಿದ್ದು. ಫಸ್ಟು ಟೆಂಪಲ್ಗೆ ಹೋದ್ವಿ, 3-4 ಟೆಂಪಲ್ ನೋಡಿದ್ವಿ. ಸೊ ರಜೆ ಇತ್ತು, ಒಬ್ಬಳೇ ಇರ್ತಾಳೆ ಅಂತ ಬಂದೆ. ಬೇಜಾರಾಗುತ್ತೆ ಅವಳಿಗೆ ಅಂತ. ಮತ್ತು ನೆಕ್ಸ್ಟ್ ರಜೆಗೆ ಅವಳೇ ಶಿವಮೊಗ್ಗ ಬರ್ತಾಳೆ. ಸೊ ನಾನು ಹೆಂಗೂ ಫ್ರೀ ಇದ್ದೆ, ಸೊ ಬಂದೆ. ಇವಾಗ ಇಲ್ಲಿ ನಿಂತವಳೆ, ಬಿಡಕ್ಕೆ ಬಂದೇಳೆ. ಎಲ್ಲರೂ ಹುಡುಗರು ಬಿಡಕ್ಕೆ ಹೋದರೆ ಇಲ್ಲಿ ಹುಡುಗಿ ಬಿಡಕ್ಕೆ ಬಂದೇಳೆ. ಡಿಫ್ರೆಂಟ್ ಇವಳು ಒಂಥರ. ನೋಡಿ ನಿಂತಿರೋದು ಈ ಜಾಗದಲ್ಲಿ ಒಂದ್ಸಲ ನಿಂತ್ಕೊಂಡು ಜಗಳಾಡಿದ್ದೀವಿ ನಾವು. ಅವಳಿಗೆ ನೆನಪಿಲ್ಲ, ನಂಗೆ ನೆನಪಿದೆ. ಸೊ ಫೈನಲಿ ಟ್ರೈನಿಗೆ ಬಂದಾಯಿತು. ಟ್ರೈನ್ ಫುಲ್ಲು ಖಾಲಿ ಇದೆ. 5 ಕಾಲ್ ಟ್ರೈನ್ ಅಲ್ಲ, ನಾವು ಬೇಗನೆ ಬಂದ್ಬಿಟ್ಟಿದ್ದೀವಿ. 4 ಗಂಟೆಗೆ ಬಂದ್ಬಿಟ್ಟಿದ್ದೀನಿ. ಬಂದ್ಬಿಟ್ಟಿಲ್ಲ. ಏನು ಮಾಡ್ತಾಯಿದ್ದೀವಿ ಗೊತ್ತಾ ನಾವು? ಇಲ್ಲಿ ನೋಡಿ, ಅದೇ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಹಿಡ್ಕೊಂಬಿಟ್ಟಿದ್ದೀನಿ. ಸರ್ರೇ ಫೋಟೋ ತೆಗಿರೋದಳೆ, ಬಿಡ್ತಾನೆ ಇಲ್ಲ, ಕ್ಯಾಮ್ರಾ ಸಿಕ್ಕಿದೆ ಅಂತೇಳಿ. ಸೊ 5 ಕಾಲ್ ಟ್ರೈನು, ಇನ್ನೂ 4:15, ಇನ್ನೊಂದು 30 ಮಿನಿಟ್ಸ್ ಇದೆ. ವೆದರ್ ಚೆನ್ನಾಗಿದೆ ಟ್ರೈನು ಜರ್ನಿ ಮಾಡೋಕ್ಕೆ. ಸೊ ಶಿವಮೊಗ್ಗಕ್ಕೆ ಹೋಗಿ ಮಾತಾಡೋಣ. ನಾನು ಆ್ಯಕ್ಚುಲಿ ನಿದ್ದೆ ಮಾಡ್ತೀನಿ ಅನಿಸುತ್ತೆ. 5 ಕಾಲ್ಗೆ ಎದ್ದು ಬಂದಿದ್ದಲ್ಲ, ಇವಾಗ ಹೋಗ್ತಾ ಸರ್ರೇ ನಿದ್ದೆ ಬರುತ್ತೆ, ಕಣ್ಣೆಲ್ಲ ಬ್ಲಾಸ್ಟ್ ಆಗಿದೆ. ಸೊ ಹೋಗ್ತಾ ನಿದ್ದೆ ಮಾಡ್ಕೊಂಡು ಹೋಗ್ತೀನಿ. ಹೋದ್ಮೇಲೆ ನೋಡೋಣ. ಸೊ ಈ ಲಾಗ್ ಯಾವಾಗ ಬರುತ್ತೆ ಅಂದರೆ ಮಂಡೇ ಬರುತ್ತೆ, 14th ಆಗಸ್ಟ್ ಲಾಗ್. ನಾಳೆ ಮಾಲ್ಗುಡಿ ಡೇಸ್ಗೆ ಹೋಗಿದ್ನಲ್ಲ, ಮಾಲ್ಗುಡಿ ಮ್ಯೂಸಿಯಮ್ ಆ ಲಾಗ್ ಬರುತ್ತೆ.
ಸೊ ಇದು ಸಂಡೇ ಈವ್ನಿಂಗ್ ಅಥವಾ ಮಂಡೇ ಬರುತ್ತೆ. ಸೊ 250 ಆಯಿತು ಸಬ್ಸ್ಕ್ರೈಬರ್ಸು. ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು ಫಾರ್ ದ್ಯಾಟ್ ಎಲ್ಲರಿಗೂ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಲಾಗ್ ಇದೆ, ಮುಗಿಸಲ್ಲ. ಇಲ್ಲಿಗೆ ಬಾಯ್ ಹೇಳ್ಬಿಟ್ಟು ಆಮೇಲೆ ನಾನು ಶಿವಮೊಗ್ಗ ಹೋದ್ಮೇಲೆ ಮುಗಿಸ್ತೀನಿ. ಸಿಗ್ತಾ ಇರೋಣ. ಟ್ರೈನ್ ಹೋಗ್ಬೇಕಾದ್ರೆ ಟಾಟಾ ಮಾಡಬೇಕು. ಇಲ್ಲಪ್ಪ ಫ್ರೆಂಡ್ಸ್, ಲೆಟ್ಸ್ ಸೇ ಬಾಯ್ ಟು ಮೇಡಮ್. ಹೋಗಿ ಬರ್ತಾರೆ ಮೇಡಮ್, ಹೋಗಿ ಬರ್ತಾರೆ. ಆಯಿತಾ, ಸಾಕಾ? ಕಳಿಸ್ಬಿಡೋದಕ್ಕೆ ಕಾಯ್ತದಾನೆ, ಅಷ್ಟೇ ಗೊತ್ತಾಗ್ತದೆ. ಥ್ಯಾಂಕ್ ಯು ಫಾರ್ ಫ್ಯಾಂಟಾಸ್ಟಿಕ್ ಫ್ರೈಡೇ. ರೀಚ್ಡ್ ಶಿವಮೊಗ್ಗ ಎಟ್ 9:30. ನಮ್ಮ ಬಾಯ್ಸ್ ಬಂದಿರ್ತಾರೆ ಪಿಕ್ ಮಾಡೋಕ್ಕೆ. ನೋಡೋದು ಎಲ್ಲಿದ್ದಾರೆ ಅಂತ ಹುಡ್ಕೋದು. ಗಾಯ್ಸ್, ವಿಕ್ಕಿ ಬ್ರೋ ಬಂದಿದ್ದಾರೆ ನನ್ನ ಪಿಕ್ ಮಾಡೋಕ್ಕೆ. ವಿಕ್ಕಿ ಫುಲ್ ಬೆಂಕಿ. ವ್ಯವಸ್ಥೆ ಅಂತ ಹೆಂಗಳು ಕೇಳ್ಕೊಡ್ತಿರ್ತಾರೆ.